नॅशनल हेराल्ड वृत्तपत्राच्या प्रकरणावर बोलताना केंद्रीय मंत्री जोशी यांनी आधी आपल्या पक्षातील परिस्थिती पाहावी, कारण त्यांच्या पक्षातच गाढव घुसले आहेत, अशी घणाघाती टीका कन्नड व संस्कृती मंत्री शिवराज तंगडगी यांनी केली आहे. शुक्रवारी बेळगाव येथे पर्यटन भवनात पत्रकारांशी बोलताना ते म्हणाले की जोशी यांना दुसरे कोणतेही काम उरलेले नाही. राज्यात भाजप पूर्णपणे तुकडे तुकडे झाली आहे. ಆಂತರಿಕ ಸಂಕಟ ನಿವಾರಣೆ ನೀವು ಮಾಧ್ಯಮದೊಳಗೆ ಸೃಷ್ಟಿವಿನ ಅಂತದೇನು ಸಮಸ್ಯೆ ಸರಿ, ಬಳ್ಳಾರಿ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡ್ತಿದ್ದಾರೆ ಸರ್. ಬರೀ ಒಂದು ಕೇಸ್ ದಾಖಲಿಸಿಕೊಂಡು ಇದನ್ನ ರಾಜಕೀಯವಾಗಿ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾರೆ ಅಂತ. ಹಿಂದೆ ಜನಾರ್ದನ್ ರೆಡ್ಡಿ ಅವರು ಒಂದ್ಸತಿ ಹಿಂದಿನ ಸರ್ಕಾರದಾಗ ಮಂತ್ರಿ ಇದ್ದದ್ನಾಗ ಬಳ್ಳಾರಿ ಯಾವ ರೀತಿ ಇತ್ತು ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ಬಳ್ಳಾರಿಗೆ ಜನ ಹೋಗಕ್ಕೆ ಎದುರ್ತಿದ್ರು. ಬಳ್ಳಾರಿಗೆ ಜನ ಹೋಗಕ್ಕೆ ಎದುರ್ತಿದ್ರು. ಇವತ್ತು ಬಳ್ಳಾರಿ ಪರಿಸ್ಥಿತಿ ಏನಾಯ್ತು, ಈಗ ನಿಯೋಗ ಸನ್ಮಾನ ರೇವಣ್ಣ ಸಾಹೇಬ್ರನ್ನ ಅಧ್ಯಕ್ಷತೆಯೊಳಗೆ ಮಾಡಿದೆ, ಮೊನ್ನೆ ಹೋಗಿದ್ದಾರೆ. ಬ್ಯಾನರನ್ನು ಪ್ರತಿ ವರ್ಷ ಪ್ರತಿ ಸತಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಅಲ್ಲೇ ಬ್ಯಾನರ್ ಕಟ್ತಿದ್ರು. ಅಲ್ಲಿ ಬ್ಯಾನರ್ ಕಟ್ಟಿದ್ರು. ಅದ್ರ ಬಗ್ಗೆ ಬಳ್ಳಾರಿ ಬಗ್ಗೆ ಚಿಂತನೆ ಮಾಡೋದನ್ನು ಬಿಟ್ಟು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿ ತಾಲೂಕಿನ ಬಗ್ಗೆ, ಗಂಗಾವತಿ ಮತಕ್ಷೇತ್ರದ ಬಗ್ಗೆ ಚಿಂತನೆ ಮಾಡಿ. ಸರ್, ಗುಂಡು ಹರಿದು ಯಾರು ಇದರಿಂದ ಸರ್ ಗುಂಡು ತಾಗಲಿ ಅದ್ರ ಬಗ್ಗೆ ಸಮಿತಿ ಇದೆ, ಆ ಸಮಿತಿ ವರದಿ ಕೊಡ್ತಾರೆ. ಪೊಲೀಸ್ ಇದ್ರೆ ಪೊಲೀಸರು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ರೆ ವರದಿಯನ್ನು ಕೊಡ್ತಾರೆ. ಯಾರು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತಂದು ಒಂದ್ಸತಿ ಬಿಜೆಪಿ ಸರ್ಕಾರದೊಳಗೆ ಏನಾಗ್ತಾ ಇದೆ ಅನ್ನೋದು ಒಂದ್ಸತಿ ನೆನಪು ಮಾಡ್ಕೊಳ್ಳಿ. ಕಾನೂನು ಸುವ್ಯವಸ್ಥೆ ಏನಾಗಿದೆ ನಮ್ಮಲ್ಲಿ. ಈಗ ಮೊನ್ನೆ ಧಾರವಾಡದಾಗ ಆಗಿದ್ದೇನು, ಪೊಲೀಸರ ಅಧಿಕಾರಿಗಳೇ ಹೇಳಿದ್ದಾರೆ ನಮ್ಮ ಬಡ್ಡಿಯನ್ನು ತಾವೇ ಬಿಚ್ಕೊಂಡಿದ್ದು ಅಂತ ಅಧಿಕಾರಿಗಳೇ ಹೇಳಿದ್ದು. ನಾನು ಹೇಳಿದ್ದಲ್ಲ, ಇದು ಅಧಿಕಾರಿಗಳು ನಾನು ಮಾಧ್ಯಮದೊಳಗೆ ನೋಡಿದ್ದು. ಏನೋ ಗಿಮಿಕ್ ಅನ್ನು ಮಾಡುವಂಥದ್ದು ಬಿಜೆಪಿ ಕೆಲಸ. ಸರಿ, ಬೆಳಗಾವಿಯಲ್ಲಿ ಕನ್ನಡ ಭವನ ಆಮೇಲೆ ಗಡಿ ಭವನ ಇದೆ, ಅದನ್ನು ಖಾಸಗಿಯವರು ನಿರ್ವಹಣೆ ಮಾಡ್ತಾರೆ. राज्यात कायदा व सुव्यवस्थेची परिस्थिती बिघडलेली नाही. भाजपने राजकारण करणं थांबवावं असंही शिवराज तंगडगी यांनी स्पष्ट केलं. विनोद कोलकार, KMM मराठी, बेळगाव.